ಇವತ್ತು ದೂದ್ ತಲೈಗೆ ಬಂದೆ. ದೂದ್ ತಲೈ ಅಂತಂದರೆ ದೂದ್ ಅಂದರೆ ಮಿಲ್ಕ್ ಪ್ಯಾಲೇಸ್ ಇಲ್ಲ ಮಿಲ್ಕ್ ಪಾರ್ಕ್. ಅದಕ್ಕಂತ ಬಂದಾಗ ನೋಡಿದ್ರೆ ಇದು ದೂದ್ ತಲೈ ಅಲ್ಲ, ಗ್ರೀನ್ ಟೀ ತಲೈ. ಇದು ಎಷ್ಟು ಚೆನ್ನಾಗಿದೆ, ಗ್ರೀನ್ ಎಲ್ಲಿಂದ ಇದೆ ದೂದ್ ವೈಟ್ ಕಲರ್. ಇನ್ನೊಂದು ಲೇಕು, ಆ ಲೇಕಲ್ಲಿ ಅದೊಂದು ಸಿಟ್ಟಿಂಗ್ ಏರಿಯಾ. ಅಲ್ಲಿ ಅದೊಂದಕ್ಕೆ ಮಾತ್ರ ದೂದ್ ತಲೆ ಅನ್ಬೇಕಷ್ಟೇ, ವೈಟ್ ಕಲರು. ಇಲ್ಲಿ ನೋಡಿ, ಇದೆಲ್ಲ ಗ್ರೀನ್ ಟೀ. ದಿಸ್ ಇಸ್ ನಾಟ್ ಮಿಲ್ಕ್, ದಿಸ್ ಇಸ್ ಗ್ರೀನ್ ಟೀ. ಸೊ ಇಲ್ಲಿ ಕರ್ಣಿ ಮಾತಾ ರೋಪ್ವೇ ಅಂತಿದೆ. ಸೊ ರೋಪ್ವೇಗೆ 200 ರೂಪೀಸ್ ಟಿಕೆಟು ಪ್ಲಸ್ ಮ್ಯೂಸಿಯಂ ತೋರಿಸ್ತಾರೆ. ಸೊ ರೋಪ್ವೇಗೆ ಟಿಕೆಟ್ ತೊಗೊಂಡಿದ್ದೀನಿ. ಸೊ ನೋಡೋಣ ರೋಪ್ವೇ ಹೆಂಗೆ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ತಗೊಳ್ಳಿ, ಅದೇ ರೋಪ್ವೇ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ರೋಪ್ವೇ ಹತ್ಕೊಂಡು ಹೋಗಬೇಕು. ಸೊ ರೋಪ್ವೇನಲ್ಲಿ ಬಂದು ಒಂದು ಸ್ವಲ್ಪ ಈ ಥರ ಸ್ಟೇರ್ಸ್ ಹತ್ಕೊಂಡು ಬಂದರೆ ಯು ವಿಲ್ ರೀಚ್ ಟೆಂಪಲ್ ಫಾಲೋಡ್ ಬೈ ದಿಸ್ ವ್ಯೂ. ಸೊ ಉದಯ್ಪುರ್ದು ಫುಲ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ ಈ ಕಡೆ. ಆ್ಯಂಡ್ ದಿಸ್ ಸೈಡ್ ಇಟ್ ಈಸ್ ಲೇಕ್ ಪಿಚೋಲಾ, ಬ್ಯೂಟಿಫುಲ್ ಲೇಕ್. ಅಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ದೂದ್ ತಲೈ ಅಂತಿದೆ. ಇಷ್ಟೊತ್ತು ನಾನು ಅಲ್ಲೇ ಇದ್ದಿದ್ದು, ಅದು ಗ್ರೀನ್ ಟೀ ತಲೈ ಅದೇ. ಸೊ ದಿಸ್ ಈಸ್ ದ ವ್ಯೂ ಫ್ರಮ್ ಕರ್ಣಿ ಮಾತಾ ಟೆಂಪಲ್. ಸ್ವಲ್ಪ ಮೋಡ ಇದ್ದಂಗಿದೆ. ಬ್ಯೂಟಿಫುಲ್ ವ್ಯೂ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೆಲ್ಲರೂ ಕೂತಿದ್ದಾರೆ ಜನ. ಸೊ ಫಸ್ಟ್ ಐಲ್ ಗೋ ವಿಸಿಟ್ ದ ಟೆಂಪಲ್, ದೆನ್ ಗೋ ಟು ದ ವ್ಯೂ ಪಾಯಿಂಟ್ ಅಂತ. ಗೋಯಿಂಗ್ ಟು ದ ಟೆಂಪಲ್ ನಾವು. ಮೇಲೆ ಬಂದರೆ ಇನ್ನೂ ಸಖತ್ತಾಗಿದೆ ವ್ಯೂ. ಅಲ್ಲಿ ಹೋಗ್ತಾ ಇದೆ ನೋಡ್ಬೋದು ಕೇಬಲ್ ಕಾರ್. ಅಲ್ಲಿಂದ ಅಲ್ಲಿ ಕೆಳಗೆ ತನಕ ಹೋಗುತ್ತೆ ಕೇಬಲ್ ಕಾರು. ಸೊ ವೆರಿ ಬ್ಯೂಟಿಫುಲ್ ವ್ಯೂ. ಸೊ ಅಲ್ಲಿರೋದು ಟೆಂಪಲ್ಲು. ಆ್ಯಂಡ್ ದೇರ್ ಆರ್ ಓನ್ಲಿ 2 ways ಟು ಗೆಟ್ ಟು ದ ಟೆಂಪಲ್. ಇಟ್ಸ್ ಐದರ್ ಸ್ಟೇರ್ಸ್ ಆರ್ ದ ರೋಪ್ವೇ. ಸುಮಾರು ಒಂದು 400 ಸ್ಟೆಪ್ಸ್ ಏನೋ ಇದೆಯಂತೆ. ಐ ವಾಸ್ ನಾಟ್ ರೆಡಿ ಫಾರ್ ದ ಸ್ಟೇರ್ಸ್, ಸೊ ಐ ಕೇಮ್ ಬೈ ಕೇಬಲ್ ಕಾರ್. ಆಲ್ಸೋ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಕೇಬಲ್ ಕಾರ್. ಸೊ ಹಾಗಾಗಿ ಐ ಕೇಮ್ ಇನ್ ಕೇಬಲ್ ಕಾರ್. So there's only 2 ways where you can reach Karni Mata temple. This is the temple behind me. So ಈಗ ಕರ್ಣಿ ಮಾತಾ ದೇವಸ್ಥಾನ ನೋಡಿಕೊಂಡು another 5 minutes and off to the next spot. ಬಿಸಿಲು, ಹೆವಿ ಬಿಸಿಲು, ತುಂಬ ಡಿಹೈಡ್ರೇಟ್ ಆಗ್ತಾಯಿದ್ದೀನಿ. ಬಾಟ್ಲ್ ಹಿಂಗೆ ಹಿಡ್ಕೊಂಡೇ ಓಡಾಡ್ತಿದ್ದೀನಿ ಅವಾಗಿಂದ ಕೈಯಲ್ಲಿ. ನಾನು ಜುಲೈಯಲ್ಲಿ ಮಳೆ ಇರುತ್ತೆ ಗೂಗಲ್ ಪ್ರಕಾರ ಅಂತ ಎಲ್ಲ ನೋಡ್ಕೊಂಡು ಬಂದರೆ ಸೀನೇ ಬೇರೆ. ಎಷ್ಟು ಬಿಸಿಲು ಇಲ್ಲಿ, ಎಕ್ಸಾಸ್ಟಿಂಗ್, ಅಟ್ಲೀಸ್ಟ್ ಫಾರ್ ಮೀ.
ಸೊ ಅದು ತಾಜ್ ಹೋಟೆಲ್, ಇದು ವೈಟ್ ಕಲರು ಮಧ್ಯದಲ್ಲಿರೋದು. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಸಸ್ ಇನ್ ಉದಯ್ಪುರ್. ಆಮೇಲೆ ಅದ್ರ ಹಿಂದೆ ಇರೋದು ನನ್ನ ಸ್ಟೇ, ನಿನ್ನೆ ಅಲ್ಲೇ ಇದ್ದಿದ್ದು ನಾನು. ಇದು ಸಿಟಿ ಆಫ್ ಉದಯ್ಪುರ್. ನೋಡಿ ಹೆಂಗಿದೆ, ಕಾಂಕ್ರೀಟ್ ಜಂಗಲ್. ಲೇಕ್ ಪಿಚೋಲಾ, ಅಲ್ಲೇನೋ ಮತ್ತೊಂದಿದೆ, ಗೊತ್ತಿಲ್ಲ ಇದೇನು ಅಂತ. ಸುತ್ತಲೂ ಬೆಟ್ಟ ಗುಡ್ಡೆ, ಒಳ್ಳೆ ವ್ಯೂ. ಕೆಳಗೆ ಹೋಗ್ಬೇಕಾರೆ ಒಬ್ಬನೇ ಇದ್ದೀನಿ ರೋಪ್ವೇನಲ್ಲಿ. ಐ ಹ್ಯಾವ್ ದ ಎಂಟೈರ್ ರೋಪ್ವೇ ಟು ಮೈ ಸೆಲ್ಫ್. ನೋ ಸ್ಟ್ರೇಂಜರ್ಸ್. So this is one of an experience. Not suggested to come during the day. Hobba bislu andre bislu. I'm exhausted. Headache already started. So ಈಗ ಹ್ಯಾವ್ ಟು ಗೋ ಡೌನ್. ಒಂದು ಮಾತ್ರೆ ತೊಗೊಂಡ್ಬಿಟ್ರೆ ತಲೆನೋವು ಮಾತ್ರೆ ಸರಿ ಹೋಗುತ್ತೆ. ಬಟ್ ಇಟ್ಸ್ ಟೂ ಎಕ್ಸಾಸ್ಟಿಂಗ್ ಮ್ಯಾನ್, ಟೂ ಎಕ್ಸಾಸ್ಟಿಂಗ್ ಆ್ಯಂಡ್ ಡಿಹೈಡ್ರೇಟಿಂಗ್ ಆಲ್ಸೋ. ಓಹ್